Hello, namaste, all the students and the parents. Welcome back. Welcome back to Anti-Clock Coaching Academy. ನಾನು ನಿಖಿಲೇಶ್ ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಒಂದು ಕ್ವಿಕ್ ಅಪ್ಡೇಟ್ ಬಂದಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ KCET 2026 ನ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಬಂದಿದೆ. ಏನು ಅಂತ ಕೇಳಿದ್ರೆ ಲಾಸ್ಟ್ 2 ಇಯರ್ಸ್ ಇಂದ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇದ್ದಿದ್ರು. ನಮ್ಮ ಸ್ಟೇಟ್ ಅಲ್ಲಿ ಮಾತ್ರ ಇರೋದು, ಬೇರೆ ಯಾವ ಸ್ಟೇಟ್ ಅಲ್ಲೂ ಇರಲಿಲ್ಲ. ಒಂದು ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ಮಾಡ್ತೇವೆ ಅಂತ ತುಂಬಾ ಪ್ರೌಡ್ ಇಂದ ಹೇಳ್ತಾ ಇದ್ದಂತ ಪ್ರಸನ್ನ ಕುಮಾರ್ ಸರ್ ಅವರು ಇವತ್ತು ಬಂದು ಹೇಳಿದಂತ ನ್ಯೂಸ್ ಏನು ಕೇಳಿದ್ರೆ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದಿಲ್ಲ ಅಂತೆ. ಓಕೆ, ಸೊ ಮಾಡೋದಿಲ್ಲ ಅನ್ನೋದ್ರ ಹಿಂದೆ ಕಾರಣ ಇದೆ. ಯಾಕಂತ ಕೇಳಿದ್ರೆ ನೀಟ್ ಎಕ್ಸಾಮ್ ಅನ್ನೋದು ಇದಾಗಿದೆ, ಪೇಪರ್ ಲೀಕ್ ಆಯ್ತು. ಅದಕ್ಕೆ ನೀಟ್ ಎಕ್ಸಾಮ್ ಅನ್ನ June 21st ಇಟ್ಕೊಂಡಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಲೇಟ್ ಆಗತ್ತೇನೋ, ಇನ್ನು ನೀಟ್ ಎಕ್ಸಾಮ್ ಆಗಿ ನೀಟ್ ರಿಸಲ್ಟ್ ಬಂದು ಮತ್ತೆ ಕೌನ್ಸಿಲಿಂಗ್ ಮಾಡೋದು ಲೇಟ್ ಆಗತ್ತೇನೋ ಅಂತ ಎಲ್ಲರ ಅಭಿಪ್ರಾಯದಿಂದ ಇದೊಂದು ಒಮ್ಮತಕ್ಕೆ ಬಂದಿರಬಹುದು. ಈಗ ನೋಡಿ, ನಾನು ಹೇಳೋದು ಈ ನೀಟ್ ಎಕ್ಸಾಮ್ ಇರ್ಬೋದು 2024 ಅಲ್ಲೂ ಕೂಡ ಕೆಲವೊಂದಿಷ್ಟು ಸೆಂಟ್ರಲ್ಲಿ, ಒಂದು ಸ್ಟೇಟ್ ನ ಕೆಲವೊಂದಿಷ್ಟು ಸೆಂಟ್ರಲ್ಲಿ ಆಗಿ ಅದನ್ನ ಆಲ್ ಓವರ್ ರೀ ಎಕ್ಸಾಮ್ ಮಾಡ್ಲಿಲ್ಲ. ಬಟ್ ಆ ಸೆಂಟರ್ ಅಲ್ಲಿ ಏನ್ ಮಾಡಿದ್ರು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಟೈಮ್ ಕೊಡ್ಲಿಲ್ಲ ಅಂತ ಅವರಿಗೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟು ಇದು ಮಾಡಿದ್ರು. ಓಕೆ, ಸೊ ಮತ್ತೆ ರೀ ರ್ಯಾಂಕ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ 2024 ಅಲ್ಲಿ, ಅಂದ್ರೆ 2 ಇಯರ್ಸ್ ಬ್ಯಾಕ್, ಇದೇ KCET ಅಲ್ಲಿ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವಂತ ಎಕ್ಸಾಮ್ ಇಂದಾನೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಅನ್ನ ಕೊಟ್ಟು ಅವಾಗ್ಲೂ ಕೂಡ ತುಂಬಾ ಪ್ರಾಬ್ಲಮ್ ಅನ್ನ ಮಾಡಿದ್ರು. ಓಕೆ, ಸೊ ಇವರು ಈ ವರ್ಷ 2026 ಅಲ್ಲೂ ಹಾಗೆ ಇವರು ಮಾಡುವಂತಹ ನಾನ್ಸೆನ್ಸ್ ಕೆಲಸದಿಂದ, ಇದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ, ಇವ್ರು ಮಾಡುವಂತ ನಾನ್ಸೆನ್ಸ್ ಕೆಲಸದಿಂದ ಇವತ್ತು ಸ್ಟೂಡೆಂಟ್ಸ್ ಗಳ ಲೈಫ್ ಅನ್ನ ಇವರು ಕಂಪ್ಲೀಟ್ ಬರ್ಬಾದ್ ಆಗ್ತಾ ಇದ್ದಾರೆ, ಬರ್ಬಾದ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರುಗಳು ಅವರವರ ಸ್ವಂತ ವಿಚಾರಕ್ಕೋಸ್ಕರ, ಅವರ ಬಿಸ್ನೆಸ್ಸಿಗೋಸ್ಕರ, ಅಥವಾ ಈ KEA ಕೂಡ ಹಾಗೆ ಅವರಿಗೆ ಬೇಕಾದಾಗೆ ಅಥವಾ ಕಾಲೇಜಿಗೆ ಬೇಕಾದಾಗೆ, ಈಗ ಲಾಸ್ಟ್ ಇಯರ್ ಆಗಿ ಈಗ ಮ್ಯಾನೇಜ್ಮೆಂಟ್, ಕಾಲೇಜ್ ಮ್ಯಾನೇಜ್ಮೆಂಟ್ ಅವರಿಗೂ ಹಾಗೆ, ಈಗ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅವರು ಲಾಸ್ಟ್ ಟೈಮು September 15th ನೀವು ಕಾಲೇಜಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಈ ಕೌನ್ಸಿಲಿಂಗ್ ಯಾವಾಗ ಮುಗಿಬೇಕು ಅಂತ ಕೇಳಿದ್ರೆ 10 days ಬಿಫೋರ್, ಅಂದ್ರೆ September 5ಗೆ ಆದ್ರೆ ಯಾವ ಯಾವ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಅವರಿಗೆ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ಫಿಲ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳೋ ರೀಸನ್ ಇಂದ 5th ಒಳಗಡೆ ಆಗ್ಬೇಕು ಅಂತ ಆಗಿತ್ತು. ಬಟ್ ಲಾಸ್ಟ್ ಇಯರ್ ಸ್ವಲ್ಪ ಲೇಟ್ ಆಯ್ತು. ಸೊ ಇದು ನೋಡಿ, ನಾನು KEAಗೆ ಹೇಳೋದೇನಂತ ಕೇಳಿದ್ರೆ, ನಿಮಗೆ ಸರಿಯಾಗಿ ಲಾಸ್ಟ್ ಇಯರ್ ಆಗಿ ಆಲ್ ಆಫ್ ಅ ಸಡನ್ 3 rounds ಆಫ್ ಕೌನ್ಸಿಲಿಂಗ್ ಇರೋದಿಲ್ಲ, ಓನ್ಲಿ 2 rounds ಆಫ್ ಕೌನ್ಸಿಲಿಂಗ್ ಅಂತ ಆಲ್ ಆಫ್ ಅ ಸಡನ್ ಹೇಳಿಬಿಟ್ರು. ಆಮೇಲೆ ಮತ್ತೆ ಅದನ್ನ ಚೇಂಜ್ ಮಾಡಿ 3 rounds ಆಫ್ ಕೌನ್ಸಿಲಿಂಗ್ ಅನ್ನ ಮಾಡಿದ್ರು. ಈ ವರ್ಷನೂ ಹಾಗೆ, ಇದು ಒಳ್ಳೆ ಕಾಲೇಜಿಗೆ ಸರಿಯಾಗಿ, ಕೆಲವೊಂದಿಷ್ಟು ಅವರ ಸ್ವಂತ ಬಿಸ್ನೆಸ್ ಅನ್ನ ನಡೀಲಿಕ್ಕೆ ಸರಿಯಾಗಿ, ಮತ್ತೆ ಇವರ KEAಗೆ ಸರಿಯಾಗಿ ಇದೆಲ್ಲದನ್ನು ಚೇಂಜ್ ಮಾಡ್ತಾ ಬರ್ತಾ ಇದ್ದಾರೆ. ಇದರಿಂದ ಇವತ್ತು ಸಫರ್ ಆಗ್ತಾ ಇದ್ದವ್ರು ಯಾರು ಅಂತ ಕೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು. ಇದು ಹೇಗೆ ಸಫರ್ ಆಗ್ತಾ ಇದ್ದಾರೆ ಸರ್, ಇದು ನೀವು ಹೇಗೆ ಹೇಳ್ತಾ ಇದ್ದಾರೆ? ಈಗ ನೀಟ್ ಎಕ್ಸಾಮ್ ರೀ ಎಕ್ಸಾಮ್ ಆಗ್ತಾ ಇದೆ ಸರ್, 21st ಆಗುತ್ತೆ, ಅದಾದ್ಮೇಲೆ ರಿಸಲ್ಟ್ ಬರಬೇಕು, ಕೌನ್ಸಿಲಿಂಗ್ ಮಾಡಬೇಕು, ಇದೆಲ್ಲ ಲೇಟ್ ಆಗುತ್ತೆ ಸರ್, ಇವ್ರು ಮಾಡ್ತಾ ಇರೋ ಡಿಸಿಷನ್ ಸರಿ ಅಲ್ವಾ ಸರ್? ಸೊ ಇದ್ರ ನಾನು ಇನ್ ಡೆಪ್ತ್ ಆಗಿ ಹೇಳ್ತೇನೆ ನೋಡಿ. ಲಾಸ್ಟ್ ಇಯರ್ ನ ಟೈಮ್ ಲೈನ್ ಅನ್ನು ನಿಮ್ ಮುಂದೆ ಡಿಸ್ಕಸ್ ಮಾಡಿ ನಾನು ಇದನ್ನ ಹೇಳ್ತೇನೆ. ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ, ಇದನ್ನ ಇನ್ ಡೆಪ್ತ್ ಹೋಗ್ಲಿಕ್ಕೆ ಮುಂಚೆ, ನಮ್ಮ ಏಕಲವ್ಯ 3.0 ಅಂತಿದೆ, ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ನಿಮ್ಗೆ KCET ಮತ್ತೆ ಕಾಮಿಡ್ಗೆ ಎರಡು ಬೋತ್ ಕೂಡ ಇದೆ. ಓನ್ಲಿ KCET ಅಥವಾ ಓನ್ಲಿ ಕಾಮಿಡ್ಗೆ ಆದ್ರೆ 1999 rupees, ಬೋತ್ KCET ಅಂಡ್ ಬೋತ್ ಕಾಮಿಡ್ಗೆ ಇನ್ ಆನ್ಲೈನ್ 2999 rupees. ಆಫ್ಲೈನ್ ಅಲ್ಲಾದ್ರೆ ಓನ್ಲಿ KCET ಆರ್ ಓನ್ಲಿ ಕಾಮಿಡ್ಗೆ 3999 rupees ವಿತ್ ಆಪ್ಷನ್ ಎಂಟ್ರಿ, ವೆರಸ್ ಬೋತ್ KCET ಅಂಡ್ ಬೋತ್ ಕಾಮಿಡ್ಗೆ ಆಫ್ಲೈನ್ 4999 rupees. ಇದು ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇವಾಗ ನಿಮ್ ನೆಕ್ಸ್ಟ್ CET ರಿಸಲ್ಟ್ ಬರುತ್ತೆ ಸದ್ಯದಲ್ಲಿ, ಇನ್ನೊಂದು 1 week ಅಲ್ಲಿ ಕಾಮಿಡ್ಗೆ ರಿಸಲ್ಟ್ ಬರುತ್ತೆ. ಸರ್ ಯಾವ್ದ್ರಿಂದ ನಾನು ಎಕ್ಸಿಟ್ ಆಗ್ಬೇಕು, ಯಾವ್ದ್ರಿಂದ ಕಂಟಿನ್ಯೂ ಆಗ್ಬೇಕು ಅನ್ನೋ ಕಂಪ್ಲೀಟ್ ಇದನ್ನ ಏನು ಗೈಡೆನ್ಸ್ ಅನ್ನ ನಾವು ಕೊಡ್ತೇವೆ. ದಿಸ್ ಇಸ್ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ, ಸರಿನಾ? ಈಗ ವಿಡಿಯೋಗೆ ಬಂದ್ರೆ, ಸರ್ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ರೀಸನ್ ಏನು ಸರ್? ಈಗ ಲಾಸ್ಟ್ ಇಯರ್ ನ ಫೇಸ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಆಲ್ಮೋಸ್ಟ್ UGCET ಎಕ್ಸಾಮ್ ಆಗಿದ್ದು 15 to 17, ಯಾಕಂದ್ರೆ ಕನ್ನಡ ಎಕ್ಸಾಮ್ ಸ್ಟೇಟ್ಸ್, ಕನ್ನಡ ಎಕ್ಸಾಮ್ ಅನ್ನು ಸೇರಿಸಿ ಹೊರನಾಡು ಕನ್ನಡಿಗರು, ಗಡಿನಾಡು ಕನ್ನಡಿಗರು ಕನ್ನಡ ಎಕ್ಸಾಮ್ಸ್ ಅನ್ನ ಬರೀಬೇಕು, ಅದು ಸೇರಿ ಪ್ಲಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋ 15 to 17 ಏಪ್ರಿಲ್ ಎಕ್ಸಾಮ್ ಆಗಿದ್ದು. ಓಕೆ, ಸೊ ಯಾವಾಗ 15 to 17 ಏಪ್ರಿಲ್ ಎಕ್ಸಾಮ್ ಆಗಿದೆ, ನಾನು ಉಳಿದಿದ್ದನ್ನು ಯಾವುದನ್ನು ಹೇಳೋದಿಲ್ಲ. ಓಕೆ, ಸೊ ಅದು ನಮ್ಗೆ ಬೇಡ. ಅದಾದ ನಂತರ ರಿಸಲ್ಟ್ಸ್, ಮತ್ತೆ ಯಾವಾಗ ರಿಸಲ್ಟ್ ಬಂತು, ಇದು ತುಂಬಾ ಇಂಪಾರ್ಟೆಂಟ್. ರಿಸಲ್ಟ್ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, UGCET 2025 ರಿಸಲ್ಟ್ ಬಂದಿದ್ದು 24th May. ಓಕೆ, ಅಂದ್ರೆ ಆಲ್ಮೋಸ್ಟ್ ಇವರಿಗೆ ಎಕ್ಸಾಮ್ ಆಗಿದ್ದು 15 to 17, 24th May ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 40 days, ಇನ್ ಬಿಟ್ವೀನ್ 40 days ಅಲ್ಲಿ ರಿಸಲ್ಟ್ ಬಂತು. ಓಕೆ, ಸೊ ರಿಸಲ್ಟ್ ಬಂದ ತಕ್ಷಣ ಆಯ್ತು, 24th Mayಗೆ ರಿಸಲ್ಟ್ ಬಂತು, ಆಲ್ಮೋಸ್ಟ್ 35 to 40 days.
ಅದಾಯ್ತು. ಇದಾದ್ಮೇಲೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ರಿಸಲ್ಟ್ ಬರಲಿಲ್ಲ, ರ್ಯಾಂಕ್ ಕೊಡ್ಲಿಲ್ಲ, KCET ರ್ಯಾಂಕ್ ಅನ್ನು ಕೊಡ್ಲಿಲ್ಲ. ಅವರಿಗೆ ಮತ್ತೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಹೇಳಿ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಟ್ರು. ಅದು ಯಾವಾಗ 2 ಜೂನ್. ಓಕೆ, 24th ಮೇನ ನಂತರ 2 ಜೂನ್ಗೆ ಸ್ಪಾಟ್ ರ್ಯಾಂಕಿಂಗ್ ಕೊಟ್ರು. ಅಲ್ಲಿವರೆಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಲಿಲ್ಲ. ಆಯ್ತಾ. ಈಗ ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್. ಈಗ ಡಾಕ್ಯುಮೆಂಟ್ಸ್ ಕ್ಲೋಸ್ ನೋಡಿ, BCDEFGH ಇವರಿಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಆಗಿದ್ದು ಕೇಳಿದ್ರೆ, ಅಂದ್ರೆ ಇಲ್ಲಿಗೆ KEA ಆಫೀಸಿಗೆ ಕರೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ್ದು 29th ಏಪ್ರಿಲ್. ಓಕೆ, 29th ಏಪ್ರಿಲ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು. ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಕ್ಯಾಟಗರಿ ಸಬ್ಮಿಷನ್ ಇದೆಲ್ಲ ಆಲ್ರೆಡಿ ಆಗಿದೆ. ನಮ್ದು ಇವಾಗ ಆಲ್ರೆಡಿ ಆಗಿದೆ. ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಎಕ್ಸ್ ಡಿಫೆನ್ಸ್ ಇರ್ಬೋದು, CRPF ಇರ್ಬೋದು, ಎಲ್ಲದೂ ಆಗಿದೆ. ಓಕೆ, ಕ್ಲಾಸಸ್ ಇರ್ಬೋದು, ಎಲ್ಲದೂ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ ಇದೆಲ್ಲ ಆಲ್ರೆಡಿ ಆಗಿದೆ. ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ. ನೆಕ್ಸ್ಟ್ ರೌಂಡ್ 1ಗೆ ಚಾಯ್ಸ್ ಎಂಟ್ರಿನ ಮಾಡ್ಲಿಕ್ಕೆ ಇವರು ಕೊಟ್ಟಂತ ಟೈಮ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದು 13th ಜೂನ್. ಓಕೆ, ಅದಾದ್ಮೇಲೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದು 5th ಜುಲೈ. ಅಂದ್ರೆ ನಮ್ಗೆ ರಿಸಲ್ಟ್ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ನೋಡಿ, KCET ನ ರಿಸಲ್ಟ್ ಬಂದಿದ್ದು 24th ಮೇ. 24th ಮೇ KCET ರಿಸಲ್ಟ್ ಬಂದಿದ್ದು. ಅದಾದ ನಂತರ ಇವ್ರದ್ದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದು 5th ಜುಲೈ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ, ಇದಾದ ನಂತರ CBSE ಸ್ಟೂಡೆಂಟ್ಸ್ ಗಳಿಗೆ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡ್ಲಿಕ್ಕೆ ಹೇಳಿದ್ರು. ಆಮೇಲೆ ಆಪ್ಷನ್ ಎಂಟ್ರಿ ನೋಡಿ ಸ್ಟಾರ್ಟ್ ಆಗಿದ್ದು 18th ಜುಲೈ ಟು 22 ಜುಲೈ. ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗಿದ್ದು ಅಂದ್ರೆ ಲಾಸ್ಟ್ ಇಯರ್ ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದು 18th ಜುಲೈ. ಈಗ ನಾನು ಹೇಳ್ತಾ ಇರೋದು ಇವರಿಗೆ ನೀಟ್ ಎಕ್ಸಾಮ್ 21st ಜೂನಿಗೆ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ದಿನ ಟೈಮ್ ಆದ್ರೂ ವೆಯ್ಟ್ ಮಾಡಿ. ಒಂದು 10-15 ಡೇಸ್ ವೆಯ್ಟ್ ಮಾಡ್ಬೋದಿತ್ತಲ್ಲ. ಲಾಸ್ಟ್ ಇಯರ್ ಡೇಟನ್ನೇ ನೀವು ಆಪ್ಷನ್ ಎಂಟ್ರಿ ನೀವು ಮೊದಲೇ ಹೇಳ್ಬೋದು. ಸ್ಟೂಡೆಂಟ್ಸ್ ಗಳಿಗೆ ಒಂದಿಷ್ಟು ಟೈಮ್ ಅನ್ನ ಕೊಡ್ಬೋದು. ಇನ್ ಕೇಸ್ ನೀಟ್ ರಿಸಲ್ಟ್ ಇಂತಿಷ್ಟು ದಿನದೊಳಗಡೆ ಬಂದ್ರೆ ನಾವು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತೇವೆ, ಇಲ್ಲದೆ ಇದ್ರೆ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದಿಲ್ಲ. ಯಾಕಂದ್ರೆ ತುಂಬಾ ಲೇಟ್ ಆದ್ರೆ. ಸೊ ನಾನು ಅದನ್ನು ಒಪ್ಕೊಳ್ತೇನೆ. ಯಾಕಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇಂದ ಇಂತಿಷ್ಟು ದಿನದೊಳಗಡೆ ಕಾಲೇಜಿನ ಸ್ಟಾರ್ಟ್ ಮಾಡಬೇಕು, ಲಾಸ್ಟ್ ಇಯರ್ ಸೆಪ್ಟೆಂಬರ್ 15th ಒಳಗಡೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ. ಸೊ ಅದಕ್ಕೆ ಸರಿಯಾಗಿ ಇವರು ಸೆಪ್ಟೆಂಬರ್ 5 ಒಳಗಡೆ ಎಲ್ಲಾ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಅನ್ನ ಮುಗಿಸಿ ಉಳಿದಿರೋ ಸೀಟನ್ನ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಫಿಲ್ ಮಾಡ್ಕೊಳ್ಳೋದಾದ್ರೆ ಕಾಲೇಜ್ಗಳಿಗೆ ಸರೆಂಡರ್ ಮಾಡಬಹುದು. ಬಟ್ ಈ ವರ್ಷನೂ ಕೂಡ ಹಾಗೆ ಮಾಡಿ. ನೀವು ಸ್ವಲ್ಪ ಏನ್ ಹೇಳ್ತಾರೆ, ಸ್ವಲ್ಪ ದಿನ ಟೈಮ್ ಅನ್ನ ಕೊಡಿ, ಇದನ್ನ ಕೊಟ್ಟು ಮಾಡಿ. ಇದಾಯ್ತು, ಚಾಯ್ಸ್ ಎಂಟ್ರಿ ಆಯ್ತು. ಫಸ್ಟ್ ರೌಂಡ್ ಪ್ರಾವಿಷನಲ್ ಕಟ್ ಆಫ್ ಬಂತು. ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಇದು. ಆಕ್ಚುಯಲ್ ಫೈನಲ್ ರಿಸಲ್ಟ್ ಬಂದಿದ್ದು 2 ಆಗಸ್ಟ್. 2 ಆಗಸ್ಟ್ ಫೈನಲ್ ರಿಸಲ್ಟ್ ಬಂತು. ಸರಿನಾ. ಇದಾದ್ಮೇಲೆ ಫಸ್ಟ್ ರೌಂಡ್ ಇದಾಯ್ತು. ಈಗ ರೌಂಡ್ 2 ನೋಡಿ. ಫೈನಲ್ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ಡ್ ರಿವೈಸ್ಡ್ 25th ಆಗಸ್ಟ್. ಇದು ಆಕ್ಚುಲಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿ ಮತ್ತೆ ಎಕ್ಸ್ಟೆಂಡೆಡ್ ಆಯ್ತು. ಇಲ್ಲಿ ನೋಡಿ, ಇದು ಯಾಕೆ? ಕಾಷನ್ ಡೆಪಾಸಿಟ್ ಯಾರ್ಯಾರು ಮೆಡಿಕಲ್ ಹೋಗ್ತಾ ಇದ್ದಿದ್ರು ಅವ್ರಿಗೆ ಕಾಷನ್ ಡೆಪಾಸಿಟ್ ಆಗಿ 1 lakh ಇದನ್ನ ಕಾಷನ್ ಡೆಪಾಸಿಟ್ ಮಾಡ್ಬೇಕಾಗಿತ್ತು. ಅದಾದ ನಂತರ ನೋಡಿ ಸೆಕೆಂಡ್ ರೌಂಡ್ ರಿವೈಸ್ ಆಯ್ತು. ರಿವೈಸ್ ಆಗಿದ್ದು ನೋಡಿ ಫಸ್ಟ್ ಸೆಪ್ಟೆಂಬರ್ ವರೆಗೂ ರಿವೈಸ್ ಆಯ್ತು. ಅದಾದ ನಂತರ ರಿಸಲ್ಟ್ ಬಂತು, ಫೀಸ್ ಪೇಮೆಂಟ್ ಆಯ್ತು. ಎಲ್ಲಿವರೆಗೆ? 3 ಸೆಪ್ಟೆಂಬರ್ ವರೆಗೆ. ಕಾಲೇಜಿಗೆ ರಿಪೋರ್ಟಿಂಗ್ ಇದ್ದಿದ್ದು ಅವರಿಗೆ 4th ಸೆಪ್ಟೆಂಬರ್. ಇದು ತುಂಬಾ ಲೇಟ್ ಆಯ್ತು. ಬಿಕಾಸ್ ಇದು ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ರೆ, MCC ಥ್ರೂ ಮೆಡಿಕಲ್ ಇದರ ಸೀಟ್ಗಳು ಬರಲಿ, ಇದೆಲ್ಲದು ಬಂದ್ರೆ ಅವ್ರದ್ದೆಲ್ಲ ಆದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಯೂಸ್ ಆಗತ್ತಂತ ಇಲ್ಲಿವರೆಗೆ ಬಂತು. ಸೆಕೆಂಡ್ ರೌಂಡ್ ಎಂಡ್ ಆಗಿದ್ದು ಯಾವಾಗ ಕೇಳಿದ್ರೆ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಕಾಲೇಜಿಗೆ ರಿಪೋರ್ಟ್ ಮಾಡಿದ್ದು 4th ಸೆಪ್ಟೆಂಬರ್. ಆಮೇಲೆ ಥರ್ಡ್ ರೌಂಡ್ ಅನ್ನು ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಥರ್ಡ್ ರೌಂಡ್ ಅನ್ನು ಒಂದು 5-10 ಡೇಸ್ ಬಿಟ್ವೀನ್ ಅಲ್ಲೇ ಮಾಡಿದ್ದಾರೆ. ನಾನು ಏನಂತ ಕೇಳ್ತಾ ಇರೋದು ಕೇಳಿದ್ರೆ, ಈ ಕಂಬೈನ್ಡ್ ಕೌನ್ಸಿಲಿಂಗ್ ಇಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಕೇಳಿದ್ರೆ, MCC ಥ್ರೂ 15% ಫಿಲ್ ಆಗುತ್ತೆ. ಉಳಿದಿರೋದು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥ್ರೂ ಫಿಲ್ ಆಗುತ್ತೆ. ಯಾವಾಗ ಮೆಡಿಕಲ್ ಸೀಟ್ಗಳು, ಈಗ ಒಬ್ಬ ಸ್ಟೂಡೆಂಟ್ ಮೆಡಿಕಲ್ ಆಸ್ಪಿರೆಂಟು ಆಗಿರ್ತಾನೆ, ಇಂಜಿನಿಯರಿಂಗ್ ಆಸ್ಪಿರೆಂಟು ಆಗಿರ್ತಾನೆ. ಈಗ ಒಬ್ಬ ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಅಲ್ಲಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಫಸ್ಟ್ ಇರುತ್ತೆ, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಇರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಆ ಸ್ಟೂಡೆಂಟ್ಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಯ್ತು ಅಂತ ಅನ್ಕೊಳ್ಳಿ, ಟಾಪ್ ಕಾಲೇಜಲ್ಲಿ ಆಯ್ತು. ಅವ್ನು ಏನ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಆ ಕಾಲೇಜಿನ ಹೋಲ್ಡ್ ಅಲ್ಲಿ ಇಟ್ಕೊಂಡು ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ KEA ಥ್ರೂ ಸೀಟ್ ಆಗಿರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ MCC ಥ್ರೂ ಸೀಟ್ ಆದ್ರೆ ಅವರು KEA ಕಡೆಯಿಂದ ಆಗಿರೋ ಸೀಟ್ ನ ಏನು ರಿಲೀಸ್ ಮಾಡಿ MCC ಥ್ರೂ ತಗೊಳ್ತಾರೆ. ಆವಾಗ KEA ಅಲ್ಲಿರುವಂತಹ ಸೀಟ್ಗಳು ಖಾಲಿ ಉಳಿತದೆ. ಅದು ಆವಾಗ ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಇಲ್ಲಿ ವೇಕೆಂಟ್ ಆಗುತ್ತೆ. ಆವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ವರ್ಷ ಅದು ಮೆಡಿಕಲ್ ಸೀಟ್ಸ್ ಗಳು ತುಂಬಾ ಇನ್ಕ್ರೀಸ್ ಆಗಿದೆ. ಇದರಿಂದ ಇನ್ ಕೇಸ್ ಇವರು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಒಳ್ಳೆ ಕಾಲೇಜ್ಗಳು ಅಪ್ಗ್ರೇಡ್ ಆಗೋ ಚಾನ್ಸಸ್, ಫಸ್ಟ್ ರೌಂಡ್ ಅಲ್ಲಿ ಆಗದೆ ಇದ್ರು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಆದ್ರೂ ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬಾ ಹೈ ಇದ್ದಿತ್ತು.
ಇವ್ರು ಇವಾಗ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡದೇ ಇದ್ರೆ ಈಚೆ ಕಡೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಥರ್ಡ್ ರೌಂಡ್ ಅಲ್ಲಿ ವೆಯ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರೀಗ ನೀಟ್ ರಿಸಲ್ಟ್ ಬರ್ತಾ ಇದ್ರೆ ಫಸ್ಟ್ ರೌಂಡ್ ಮುಗಿಸ್ತಾರೆ, ಸೆಕೆಂಡ್ ರೌಂಡ್ ಮುಗಿಸ್ತಾರೆ, ಆಯ್ತು ಅಲ್ಲಿಗೆ. ಆಯ್ತಾ? ಸೊ ಅದಕ್ಕೂ ಕೂಡ ಕ್ಲಾರಿಟಿ ಕೊಡ್ಲಿಲ್ಲ, ನಾವು ವೆಯ್ಟ್ ಮಾಡ್ತೇವಾ ಇಲ್ವಾ, ನೀಟ್ ರಿಸಲ್ಟ್ ಬಂದ್ರೆ ವೆಯ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ತುಂಬಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಲಾಸ್ ಆಗೇ ಆಗತ್ತೆ, 100% ಆಗುತ್ತೆ. ಯಾಕಂತ ಕೇಳಿದ್ರೆ ಯಾವಾಗ ಆಚೆಗಡೆ ಈಗ ಈಚೆಗಡೆ ಇಂಜಿನಿಯರಿಂಗು ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗಳು, ಆಚೆಗಡೆ ನೀಟಿಗೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ಸರಿಯಾಗಿ ನಾವೇನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಂಬೈನ್ಡ್ ಕೌನ್ಸಿಲಿಂಗ್ ಸ್ವಲ್ಪ ವೆಯ್ಟ್ ಮಾಡ್ಬೋದಿತ್ತಲ್ಲ, ವೆಯ್ಟ್ ಮಾಡಿದ್ರೆ ಏನಾಗ್ತಾ ಇದ್ದಿತ್ತು. 2 years ಬ್ಯಾಕ್ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಬಂದ್ಕೊಂಡು ಕಂಬೈನ್ಡ್ ಕೌನ್ಸಿಲಿಂಗ್ ಇಂದ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳಿದವರು ಸಡನ್ ಆಗಿ ಬಂದ್ಕೊಂಡು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನನ್ಗೆ ಗೊತ್ತಾಗ್ತಾ ಇಲ್ಲ, ಇವರ ಸ್ವಂತ ವಿಚಾರಕ್ಕೆ KEA ಕೂಡ ಹಾಗೆ, ಈವನ್ ಕೆಲವೊಂದಿಷ್ಟು ಅವರವರ ಬಿಸ್ನೆಸ್ಸಿಗೆ, ಕೆಲವೊಂದಿಷ್ಟು ಏನು ಕಾಲೇಜ್ಗಳ ವಿಷಯಕ್ಕೋಸ್ಕರ ಸ್ಟೂಡೆಂಟ್ಸ್ ಗಳ ಲೈಫಲ್ಲಿ ಯಾಕೆ ಆಟ ಆಡ್ತಾ ಇದ್ದೀರಾ ನೀವು? ಎಕ್ಸಾಮ್ ವಿಷಯದಲ್ಲೂ ಇದೇ ಆಯ್ತು, ಇವಾಗ ಕೌನ್ಸಿಲಿಂಗ್ ವಿಷಯದಲ್ಲೂ ಇದೇನೆ ಮಾಡ್ತೀರಾ? ಏನಿದು, ನೀವು ಸ್ವಲ್ಪ ವೆಯ್ಟ್ ಮಾಡ್ಬೋದಿತ್ತಲ್ಲ. ಸೊ ಇದು ನನ್ನ ಪ್ರಕಾರ ಈ ಡಿಸಿಷನ್ 100% ಸರಿ ಇಲ್ಲ. ಓಕೆ, ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಇದು ಸರಿ ಇಲ್ಲ. ಯಾಕಂತ ಕೇಳಿದ್ರೆ ಕಂಬೈನ್ಡ್ ಕೌನ್ಸಿಲಿಂಗ್ ಹಾಗಾದ್ರೆ ಸ್ಟಾರ್ಟ್ ಮಾಡೋದು ಬೇಡ ಇದ್ದಿತ್ತು. ನೀವು ಈ ತರ ಡಿಸಿಷನ್ ತಗೊಳ್ಳೋರು ಯಾಕೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಆಸೆಯನ್ನ ಹುಟ್ಟಿಸಿ ಈಗ ಸಡನ್ ಆಗಿ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದಿಲ್ಲ ಅಂದ್ರೆ? ಎಷ್ಟೋ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಇಂಜಿನಿಯರಿಂಗ್ ಬಿಟ್ಟು ಆಚೆಗಡೆ ಮೆಡಿಕಲ್ಗೆ ಹೋದಾಗ ಎಷ್ಟೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಅಪ್ಗ್ರೇಡ್ ಆಗಿರೋದು ನಾನೇ ನೋಡಿದ್ದೇನೆ. ಇದು ಸಡನ್ ಆಗಿ ಆಲ್ ಆಫ್ ಸಡನ್ ಬಂದ್ಕೊಂಡು ನಾವು ಅವ್ರ ಜೊತೆ ಮಾತಾಡಿದ್ದೇವೆ, ಇವ್ರ ಮೀಟಿಂಗ್ ಅನ್ನು ಇಟ್ಕೊಂಡು ಇವ್ರಿಗೆ ಬೇಕಾದವರಿಗೆ ಇದು ಕೊಟ್ಟಿರ್ತಾರೆ, ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಬಂದ್ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಬೇಡಿ ಅಂತ. ಇದೇನು ಇವಾಗ ಆಲ್ರೆಡಿ ಇವರ ಎಕ್ಸಾಮ್ ವಿಷಯದಲ್ಲಿ, ಕೌನ್ಸಿಲಿಂಗ್ ವಿಷಯದಲ್ಲಿ, ನೀಟ್ ವಿಷಯದಲ್ಲಿ ಆಲ್ರೆಡಿ ಸ್ಟೂಡೆಂಟ್ಸ್ ಗಳಿಗೆ ಪ್ರಾಬ್ಲಮ್ ಮಾಡಿ ಬಿಟ್ಟಿದ್ದಾರೆ. ಇನ್ನು ಮತ್ತೆ ಅದರಲ್ಲಿ ಇದು ಒಂದು ಕೂಡ. ಓಕೆ, ಸೊ ನಾನು ಬಿಲ್ಕುಲ್ ಹೇಳ್ತೇನೆ, ನಾನು ಇದನ್ನು ಒಪ್ಪೋದಿಲ್ಲ. ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಕಂಪ್ಲೀಟ್ಲಿ ಲಾಸ್. ಮೆಡಿಕಲ್ ಸ್ಟೂಡೆಂಟ್ಸ್ ಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಮೇ ಬಿ ಮೆಡಿಕಲ್ ಸ್ಟೂಡೆಂಟ್ಸ್ ಗಳು ಯೂಸ್ಫುಲ್ ಆಗ್ಬೋದೇನೋ. ನನ್ಗೆ ಆ ಮೆಡಿಕಲ್ ಕೌನ್ಸಿಲಿಂಗ್ ಬಗ್ಗೆ ಗೊತ್ತೂ ಇಲ್ಲ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಇದು 100% ಲಾಸ್ ಆಗುತ್ತೆ. ದಯವಿಟ್ಟು ರೀಕನ್ಸಿಡರ್ ಮಾಡಿ. ಎಲ್ಲ ಪೇರೆಂಟ್ಸ್ ಗಳಿಗೆ ಹೇಳೋದು, ನಮ್ದು ಚಿಕ್ಕ ಯೂಟ್ಯೂಬ್ ಚಾನಲ್, ಜಾಸ್ತಿ ಜನ ಇಲ್ಲ, ನೀವು ಇದನ್ನ ಆದಷ್ಟು ಅವ್ರಿಗೆ ತಲುಪೋ ಪ್ರಯತ್ನ ಮಾಡಿ. ಒಂದಿಷ್ಟು ಟೈಮ್ ಅವರಿಗೆ ಡೆಡ್ ಲೈನ್ ಕೊಡ್ಲಿಕ್ಕೆ ಹೇಳಿ. ಇಷ್ಟು ದಿನದವರೆಗೆ ನಾವು ನೀಟ್ ರಿಸಲ್ಟ್ ಬಂದ್ರೆ ನಾವು ವೇಟ್ ಮಾಡ್ತೇವೆ, ಅದಾದ ನಂತರ ನೀಟ್ ರಿಸಲ್ಟ್ ಬರದೇ ಇದ್ರೆ ನಮ್ಗೆ ವೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಕೌನ್ಸಿಲಿಂಗ್ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ ಒಂದು ಡೆಡ್ ಲೈನ್ ಕೊಡ್ಲಿಕ್ಕೆ ಹೇಳಿ. ಸೊ ಇದು ನನಗೆ ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಈ ಡೇಟ್ ಗಳನ್ನೆಲ್ಲ ನೋಡಿದ್ರೆ, ನೀವು ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆಗಿದೆ ಸೆಪ್ಟೆಂಬರ್ಗೆ. ಓಕೆ, ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ನೋಡಿ ರಿಸಲ್ಟ್ ಬಂದು ಎಷ್ಟೋ ದಿನದ ನಂತರ ಇದು ಸ್ಟಾರ್ಟ್ ಆಗಿದೆ, ಯಾವುದು ಫಸ್ಟ್ ರೌಂಡ್ ನ ಕೌನ್ಸಿಲಿಂಗ್. ಆಲ್ಮೋಸ್ಟ್ 1.5 months ವೇಟ್ ಮಾಡಿದ್ರು. ಈಗ ಆಲ್ರೆಡಿ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ಬೋದು, CBSE ಮಾರ್ಕ್ಸ್ ಎಂಟ್ರಿ ಇರ್ಬೋದು, ಎಲ್ಲದೂ ಮುಗ್ದಿದೆ. ನೀವು 30 to 40 days ತಗೊಳ್ಳುವಂತ ಇದಿಲ್ಲ. ಈ ಟೈಮ್ ಆಲ್ರೆಡಿ ಎಲ್ಲದು ಮುಗ್ದಿದೆ. ನಿಮ್ಗೆ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡೋದು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದು. ಸೊ ದಯವಿಟ್ಟು ಇದೊಂದು ರೀಕನ್ಸಿಡರ್ ಮಾಡ್ಲಿಕ್ಕೆ ಆಗತ್ತಂತ ಚೆಕ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಇದು ರಿಕ್ವೆಸ್ಟ್. KEಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋದಿದ್ರೆ, ಅಥವಾ ಸ್ಟೂಡೆಂಟ್ಸ್ಗಳು, ಪೇರೆಂಟ್ಸ್ಗಳು, ಇಂಜಿನಿಯರಿಂಗ್ ಪರ್ಟಿಕ್ಯುಲರ್ಲಿ ನಾನು ಹೇಳ್ತಾ ಇರೋದು, ಕಾಂಟ್ಯಾಕ್ಟ್ ಮಾಡ್ಲಿಕ್ಕಿದ್ರೆ ದಯವಿಟ್ಟು ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರತ್ತೆ. ನನಗಂತೂ ಈ ಡಿಸಿಷನ್ ಇಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಲಾಸ್ ಆಗುತ್ತೆ. ನಮ್ಗೆ ಗೊತ್ತಿಲ್ಲ ಇದನ್ನ ಇನ್ನೂ ರೀಕನ್ಸಿಡರ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಡಿಸಿಷನ್ ತಗೊಂಡಾಗಿದೆ, ಮತ್ತೆ ಗೊತ್ತಿಲ್ಲ. ಓಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ನೋಡೋಣ, ಕಾದು ನೋಡೋಣ ಏನೇನಾಗತ್ತೆ ಅಂತ. ಇದೇ ತರ ಮುಂದೆ ಹೋದ್ರೆ ಇನ್ನೊಂದು 1 week ಅಲ್ಲಿ KCET ರಿಸಲ್ಟ್ ಬರುತ್ತೆ. ಈ ಮಂತ್ ಎಂಡ್ ಅಲ್ಲಿ KCET ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಹೈ ಇದೆ. ಓಕೆ, ಸೊ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾರಿಗಾದ್ರೂ ನಮ್ಮ ಏಕಲವ್ಯ 3.0 1-to-1 ಪರ್ಸನಲ್ ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಾನು ನಂಬರ್ನ ಕೊಟ್ಟಿದ್ದೇನೆ. ಇನ್ನು KCET ರಿಸಲ್ಟ್ ಬರುತ್ತೆ, ಬಂದಾದ್ಮೇಲೆ ನಾನು ಜಾಯ್ನ್ ಆಗ್ತೇನೆ ಅಂತ ಕೂತ್ಕೊಳ್ಬೇಡಿ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.